ಚೆನ್ನಾಗಿತ್ತು. ನನ್ನ ಫಸ್ಟ್ ಮೂವಿ ಅಂತ ಏನು ಲೈಕ್ ಬಿಗಿನಿಂಗಲ್ಲಿ ನಾನು ತುಂಬ ನರ್ವಸ್ ಆಗಿದ್ದೆ. ಅದು ಮಿಡಲಲ್ಲಿ ನಂಗೆ ತುಂಬ ಇಷ್ಟಪಡ್ತು ಅಷ್ಟೇ. ಅದು ಹಾರರ್ ಅಲ್ಲ, ಬರೀ ಲೈಕ್ ಥ್ರಿಲ್ಲರ್ ಥರ. ಸೊ ದೆವ್ವನೂ ಇಲ್ಲ, ಅದು ಸ್ವಲ್ಪ ಸಸ್ಪೆನ್ಸ್ಫುಲ್ ಆಗಿದೆ ಅಷ್ಟೇ. ನಾನು ತುಂಬ ಚಿಕ್ಕವಳಿಂದ ಅಪ್ಪ ಮೂವಿ ನೋಡ್ತಾ ನಾನು ನೋಡಿದೆ. ನಂಗೆ ಗೊತ್ತಿತ್ತು ನಾನು ಸಿನಿಮಾ ಮಾಡ್ತೀನಂತ. ಫಸ್ಟ್ ಮೂವಿ ನನ್ನ ಅಮ್ಮ ಬೇರೆ ಮೂವಿ ಮಾಡುವಾಗ ನಾನು ಅಂದ್ಕೊಂಡೆ ಅವ್ರ ಜೊತೆ ಮಾಡ್ತಾಯಿದ್ದೆ. ಅದು ಇವಾಗ ಮಾಡಿದ್ದೇನೂ ತುಂಬ ಖುಷಿ ಪಡ್ತಾ ಇದ್ದೆ. ಗೈಡ್ಲೈನ್ ಟಿಪ್ಸ್ ಅಂದು ನೀನು ಆ್ಯಕ್ಟಿಂಗ್ ಮಾಡೋ ಥರ ಮಾಡಬೇಡ, ನೀನು ಮಾತಾಡ್ತಾ ಇರೋ ಥರ ಮಾಡಬೇಕಂತ. ಫುಲ್ ರಾತ್ರಿ ಎದ್ದಿರೋದು ಒಂದು ಚಾಲೆಂಜ್ ಇತ್ತು. ಏನಕ್ಕಂದರೆ ಯೂಶ್ವಲಾಗಿ ನಾನು ಬೇಗ ಮಲ್ಕೊತಾ ಇದ್ದೆ. ಅದು ಅಷ್ಟೇ ಚಾಲೆಂಜ್ ಇತ್ತು. ನಂಗೆ ತುಂಬ ಇಷ್ಟ ಆಯಿತು ಅದು. ಹಾಂ, ನನ್ನ ಜೊತೆನೇ ಇದ್ದರು ಯಾವಾಗಲೂ. ಅಮ್ಮ ಸೈಡಲ್ಲಿ ಕೂತ್ಕೊಂಡು ನನಗೆ ಮೋಟಿವೇಶನ್ ಮಾಡ್ತಾಯಿದ್ರು. ಸೊ ನಂಗೆ ತುಂಬ ಈಸಿಯಾಗಿ ಮಾಡ್ತಾಯಿದ್ರು ಅಷ್ಟೇ. ಅವರು ಬಂದಿದ್ದರು ಎಲ್ಲ ಕಡೆ. ಅಲ್ಲೇ ಕೂತ್ಕೊಂಡ್ಬಿಟ್ಟು ಒಂದು ಫ್ರೆಂಡ್ಲಿ ನಾಯಿ ಬರುವಾಗ ನಾಯಿ ಹತ್ರ ಮಾತಾಡ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ರು. ತುಂಬ ಎಂಕರೇಜ್ ಮಾಡ್ತಾಯಿದ್ರು ಅಷ್ಟೇ. ಸ್ಕೂಲ್ ಮತ್ತು ಶೂಟಿಂಗು ಹೇಗೆ ಮ್ಯಾನೇಜ್ ಮಾಡ್ತಿದ್ದೆ? ಹಾಲಿಡೇಸಲ್ಲಿ ಶೂಟಿಂಗ್ ಮಾಡಿಬಿಟ್ಟು ಸ್ಕೂಲ್ ಹೋಗ್ತಾಯಿದ್ದೆ. ಸ್ಕೂಲಲ್ಲಿ ಜಾಸ್ತಿ ಪ್ರೆಷರ್ ಇತ್ತು, ಆದರೂ ನಾನು ಬ್ಯಾಲೆನ್ಸ್ ಮಾಡ್ಕೊಂಡೆ. ನಾನು ಒಂದು ಮೂವಿ ಮಾಡಿಬಿಟ್ಟು ನಾನು ನಿಲ್ಲಿಸಲ್ಲ. ಅದು ಒಂದು ಸ್ವಲ್ಪ ಸ್ಪೇಸ್ ಆದಮೇಲೆ ಇನ್ನೊಂದು ಮಾಡ್ತೀನಿ. ಇಲ್ಲ, ಅದೇನು ಇರಲಿಲ್ಲ. ಹಾಂ, ನನಗೆ ಕೇಳಿದ್ರು. ಮೂವಿ ಶುರು ಮಾಡೋಕ್ಕಿಂತ ಮುಂಚೆ ಕೇಳಿದ್ರು, ನೀನು ಮಾಡ್ತೀಯಾ? ನಾನು ತುಂಬ ಡಿಟರ್ಮಿನೇಷನಲ್ಲಿ ಮಾಡ್ತೀನಂತ ಅಂದೆ. ಸೊ ಹಂಗೆ ಕ್ಯಾರಿ ಮಾಡಿ. ಎಲ್ಲ ಸಿನಿಮಾ ಇಷ್ಟ. ಡಿಫ್ರೆಂಟ್ ಥರ ಇದೆ ಅಲ್ವಾ, ಸೊ ಎಲ್ಲ ಸಿನಿಮಾ ಇಷ್ಟ. ಚಿಕ್ಕವಳಿರುವಾಗ ಅಮ್ಮ ಹಾರರ್ ಮೂವಿ ಮಾಡುವಾಗ ನಂಗೆ ಭಯ ಆಗ್ತಾಯಿತ್ತು. ನಾನು ಥಿಯೇಟರಿಂದನೇ ಹೊರಗೆ ಬಂದು ಕುತ್ಕೊಂಡ್ಬಿಡ್ತಾಯಿದ್ದೆ. ಅದು ಇವಾಗ ಏನು ಮಾಡಿದೆ, ನಾನು ಹೋಗಿ ನೋಡ್ತೀನಿ. ಆಸೆ ಇದೆ, ನಾನು ಮಾಡ್ತೀನಿ ಅವ್ರು ಫುಲ್ ಫ್ಯಾಮ್ಲಿ ಜೊತೆ. ಒಂದು ಹ್ಯಾಪಿ ಫಿಲ್ಮ್ ಇರಬೇಕು ಅಷ್ಟೇ. ಇಲ್ಲ, ಅಪ್ಪ ಬೇರೆ ಥರ ಮಾಡ್ತಾಯಿದ್ರು, ನಾನು ಬೇರೆ ಥರ ಮಾಡ್ತೀನಿ ಅಷ್ಟೇ. ಓಕೆ, ಶೂಟ್ ಮಾಡುವಾಗ ನಮ್ಗೆ ಗೊತ್ತಾಗಲ್ಲ ಹೆಂಗೆ ಕಾಣಿಸ್ತಾ ಇರ್ತೀವಿ ಅಂತ. ಶೂಟ್ ಆದಮೇಲೆ ಎಡಿಟ್ ಆಗಿ ಆನ್ ಸ್ಕ್ರೀನ್ ಬಂದಾಗ ಹೆಂಗೆ ಅನಿಸ್ತು ಟೋಟಲ್ ನಿಮ್ಮನ್ನು ನೀವು ನೋಡ್ಕೊಂಡಾಗ ಫಸ್ಟ್ ಟೈಮ್? ನಾನು ಪ್ರೌಡ್ ಫೀಲ್ ಮಾಡಿದೆ. ನಾನು ನೋಡ್ಬಿಟ್ಟು ನಾನು ಅಂದ್ಕೊಂಡೆ ನಾನು ಸರಿಯಾಗಿ ಮಾಡಲ್ಲ ಅಂತ. ಅದು ನೋಡ್ಮೇಲೆ ನಂಗೆ ಇನ್ನೂ ಡಿಟರ್ಮಿನೇಷನ್ ಬಂತು. ಲೋಹಿತ್ ಅಂಕಲ್ ತುಂಬ ಈಸಿ ಮತ್ತು ಫನ್ ಮಾಡಿಸಿದ್ರು. ಫಿಲ್ಮ್ ಎಷ್ಟು ಸಸ್ಪೆನ್ಸ್ ಇದ್ರೇನು ಫಿಲ್ಮ್ ಅವ್ರು ಈಸಿಯಾಗಿ ಆನ್ ಗೋಯಿಂಗ್ ಅಂತ ಮಾಡಿದ್ರು. ನಂಗೆ ಗೊತ್ತಿಲ್ಲ. ಅವನು ನನ್ನ ಮೇಲೆ ಫುಲ್ ಪ್ರೌಡಾಗಿದ್ದ. ಅವನು ಅಂದ, ನೀನು ಚೆನ್ನಾಗಿ ಮಾಡ್ತೀಯಾ ಅಂತ. ಹಂಗೆ ಆ ಫೀಲ್ ತೊಗೊಂಬಿಟ್ಟು ಮಾಡಿದೆ ಅಷ್ಟೇ. ಅದಿನ್ನೂ ಗೊತ್ತಿಲ್ಲ, ನೋಡ್ಬೋದು.